ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀವಿ. ಇದು ಬಂದು ಶ್ರಾವಣ ಶನಿವಾರ. ಸೊ ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇರ್ತೀವಿ ಯಾವಾಗಲೂ ಶ್ರಾವಣ ಶನಿವಾರದಲ್ಲಿ. ಹಾಗಾಗಿ ಗಡಿ ಬಿಡಿಲಿ ರೆಡಿ ಆಗ್ತಾಯಿದ್ದೀವಿ. ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡಿ ಚಟ್ನಿ ಮಾಡಿದ್ದೆ. ತಟ್ಟೆ ಇಡ್ಲಿ ಮತ್ತು ಗುಂಡಿ ಇಡ್ಲಿ ಎರಡೂ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಈ ಹಳ್ಳಿ ಕಡೆ ಮಾಡ್ತಾರೆ ನೋಡಿ, ಅಂದರೆ ಒಂದು ಸ್ವಲ್ಪ ಟ್ರೆಡಿಷ್ನಲಾಗಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಕಡಲೆ ಬೀಜದಿಂದ ಮಾಡಿದ್ದೆ. ಸ್ವಲ್ಪ ಲೈಟಾಗಿ ಕೊಬ್ಬರಿ ಹಾಕಿದ್ದೆ. ತುಂಬ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನನ್ನ ಮಗ ನೋಡಿ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರೋದು, ನಿಂತ್ಕೊಳ್ಳೋಕೆ ಹೋಗೋದು ಬೀಳೋದು ಹಿಂಗೆ ಮಾಡ್ತಾಯಿದ್ದಾನೆ. ಆಲ್ರೆಡಿ ದೇವ್ರ ಪೂಜೆ ಆಗಿದೆ ಮತ್ತು ಇಬ್ಬರದು ಸ್ನಾನ ಆಗಿದೆ. ನಾನು ರೆಡಿ ಆಗಿದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ನಾವು ಮನೆ ಬಿಟ್ಟಾಗ ಎಷ್ಟಾಗಿತ್ತಂದರೆ ಅಪ್ಪಾ ದೇವ್ರೆ, ಇವ್ರನ್ನೆಲ್ಲ ಕಟ್ಕೊಂಡು ನಾವು ಮನೆ ಬಿಡೋಷ್ಟ್ರಲ್ಲಿ 12 ಗಂಟೆ. ನಾನು ಸ್ವಲ್ಪ ಬೇಗ ತಿನ್ನೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಷ್ಟು ನಂದು ಲೇಟು ಟಿಫನ್ ಎಲ್ಲ. ನಾನು ರೆಗ್ಯುಲರ್ಲಿ ಮಾಡೋದೇ ಒಂದು 11 ಗಂಟೆಗೆ ಟಿಫನ್ನು. 11-12 ಗಂಟೆ ಆಗುತ್ತೆ ಇವ್ರನ್ನ ಕಟ್ಕೊಂಡು ಮಾಡೋಷ್ಟ್ರಲ್ಲಿ. ಒಂದೊಂದು ಸತಿ ಅಂತೂ ತುಂಬಾ ಲೇಟ್ ಆಗಿಬಿಡುತ್ತೆ. ಹಂಗಾಗಿ ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೀನಿ. ಹೋಗ್ತಾಯಿಲ್ಲ, ಬಟ್ ಬೇಗ ತಿಂತಾಯಿದ್ದೀನಿ ಹಂಗೆ ಫಾಸ್ಟಾಗಿ. ಇಡ್ಲಿ ಚಟ್ನಿ ಮಾತ್ರ ತುಂಬ ಟೇಸ್ಟಾಗಿ ಸಖತ್ತಾಗಿತ್ತು. ನಿಜವಾಗ್ಲೂ ಮಕ್ಳನ್ನ ಕಟ್ಕೊಂಡು ಎಲ್ಲಿ ಹೋಗ್ಬಾರ್ದಪ್ಪ, ತುಂಬ ಹಿಂಸೆ ಅನಿಸ್ಬಿಡ್ತು. ಅವನಿಗೆ ಸ್ನಾನ ಮಾಡಿಸಿ, ಅವಳಿಗೆ ಸ್ನಾನ ಮಾಡಿಸಿ, ನಾವು ಸ್ನಾನ ಮಾಡಿ ಟಿಫನ್ ಮಾಡಿ, ಜೊತೆಗೆ ನಾನು ಸ್ವಲ್ಪ ದೇವ್ರ ಪೂಜೆ ಮಾಡಿ ಎಲ್ಲ ಮನೆ ಬಿಡೋಷ್ಟ್ರಲ್ಲಿ 12 ಗಂಟೆ ಟೈಮು. ಹೆಂಗೆ ನೋಡ್ತಾರೆ ನೋಡು. ಗೇಟ್ ಏನು ಹಿಂಗೆ ಬಂದ್ಬಿಡ್ತು. ಇದು ಬಾ  ಇವ್ರನ್ನೆಲ್ಲ ಕಟ್ಕೊಂಡು ಬಿಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಪೆಟ್ರೋಲ್ ಹಾಕ್ಸಿದ್ವಿ, ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಏರ್ ಓಡಿಸ್ತಾ ಇದ್ದೀವಿ. ಎಷ್ಟು ಸಿಕ್ಕಾಪಟ್ಟೆ ಇವ್ರನ್ನ ಕಟ್ಕೊಂಡು ಈಗ ಎಷ್ಟು ಅಂತಿರೋ ಟೈಮ್ 12 ಗಂಟೆ. ಬೆಳಿಗ್ಗೆ ಎದ್ದವಳು ನಾನು 6 ಗಂಟೆಯಲ್ಲಿ ಇನ್ನೂ ಮಾಡ್ತಾನೆ ಇದ್ದೀನಿ ಕೆಲಸ. ಅಯ್ಯೋ ಯಾಕೆ ಹೇಳ್ತೀರಾ. ಏರ್ ಹೊಡಿಸ್ತವ್ರೆ. ನೀನು ಮಲ್ಕೊಂಡವನೇ. ನಾನು ಕಾರ್ ಕಲಿಬೇಕಂದ್ರೆ ಹಾಂ, ಅದು ಈಸಿನಾ? ಇದಕ್ಕಿಂತ ಮಾರುತಿ 800 ತಗೊಂಡಿದ್ದಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಅಲ್ಲ ಅದು ಹೆಂಗೆ ಓಡಿಸ್ತೈತೆ. ಅದನ್ನ ಎತ್ಕೊಂಡಿದ್ದು ಧರ್ಮಸ್ಥಳಕ್ಕೆಲ್ಲ ಹೋಗ್ಬಿಟ್ಟಿದ್ವಲ್ಲ. ಹಾಂ, ಅಲ್ಲಿ ನೈಟ್ ಬೇರೆ ಎಲ್ಲ ಕಾರ್ ನಿಂತೈತಲ್ಲ. ನೈಟ್ ಹುಷಾರಾಗಿ ಓಡಿಸ. ನನಗೆ ಈ ಗೇರ್ಗಳ ಬಗ್ಗೆನೇ ಗೊತ್ತಾಗಲ್ವಲ್ಲ. ಅಲ್ಲ, ಇದು ನನಗೆ ಗೇರ್ ಬೇಡ. ನನಗೆ ಇದು ಅಂದರೆ ಫುಲ್ಲಿ ಆಟೋಮೆಟಿಕ್ ತಗೋಬೇಕಾ? ಹಾಂ, ಈಸಿನ ಅದು? ಹಾಂ, ಹೆವಿ ಇದಾ ಸರ್ವಿಸು? ಏನಿಲ್ಲ, ಮೈಲೇಜ್ ಕೊಡಲ್ಲ. ಅದು ಮೊಬೈಲ್ ಗಾಡಿ ಇದ್ದಂಗೆ. ಆಕ್ಸೆಸಿಂಗು ಆಕ್ಸೆಸ್ ಮೈಲೇಜ್ ಬರಲ್ಲ. ಯಾಕೆ ಆಕ್ಸೆಸ್ ಒಂದೇ ಇಟ್ಕೊಳ್ತಾ ಇರೋದು, ನೀರು ಕುಡಿತಾ ಇರುತ್ತೆ. ಹಂಗಾರೆ ಗೇರ್ ಚೇಂಜ್ ಮಾಡ್ತಾ ಒಂದೊಂದು ಪೆಟ್ರೋಲ್ ಕುಡಿತದೆ. ಫಸ್ಟ್ ಗೇರ್ ಜಾಸ್ತಿ ಕುಡಿಯುತ್ತೆ, ಸೆಕೆಂಡ್ ಗೇರಲ್ಲಿ ಮೀಡಿಯಮ್ ಆಗಿ ಕುಡಿಯುತ್ತೆ, ಥರ್ಡ್ ಗೇರಲ್ಲೂ ಕುಡಿಯುತ್ತೆ. ಆ ಥರ ಗೇರ್ ಗಾಡಿಗಳು ಪೆಟ್ರೋಲ್ ಕುಡಿಯೋಲ್ಲ.
ನಾನು ಮತ್ತೆ ದಾರಿ ಮಧ್ಯೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಿಮಗೆ ಗೊತ್ತು ನಾನು ಯೂಟ್ಯೂಬಲ್ಲಿ ಲೈವಿಗೆ ಬಂದಿದ್ದೆ, ಸುಮಾರು ಜನ ಕನೆಕ್ಟ್ ಆಗಿದ್ರಿ, ಕಮೆಂಟ್ ಮಾಡಿದ್ರಿ, ಸಪೋರ್ಟ್ ಮಾಡಿದ್ರಿ. ಸೊ ಗೊತ್ತಿರೋ ಲೈವಿಗೆ ಬಂದಿರೋರಿಗೆ ಗೊತ್ತಿರುತ್ತೆ ನಾನು ಯಾವಾಗ ಲೈವಿಗೆ ಬಂದಿದ್ದೆ ಅಂತ ಹೇಳಿಬಿಟ್ಟು. ಸೊ ಸ್ವಲ್ಪ ಲೇಟ್ ಆಯ್ತು ಎಡಿಟಿಂಗ್ ಮಾಡೋಕ್ಕೆ. ನೋಡಿ ಅಲ್ಲಿ ವೈಟ್ ಕಲರ್ ಕಾರ್ ಹೋಗ್ತಾ ಇದೆ ನೋಡಿ, ಅದೇ ಬಂದು ನಮ್ಮ ದೇವಸ್ಥಾನಕ್ಕಾಗೋದು ಎಂಟ್ರೆನ್ಸು. ದೇವಸ್ಥಾನ ಮುಂದೆ ಇಷ್ಟು ವಿಶಾಲವಾಗಿ ಜಾಗ ಇದೆ. ಈ ಕಡೆ ಲೆಫ್ಟ್ ಸೈಡ್ ಏನು ಮನೆ ನೋಡ್ತಾ ಇದ್ದೀರೋ ಅದು ಸ್ಕೈ ಬ್ಲೂ ಕಲರ್ ಬಿಲ್ಡಿಂಗು, ಅದು ಬಂದು ಪೂಜಾರಿ ಅವ್ರದ್ದು ಮನೆ. ಸೊ ಈ ಕಡೆ ದೇವಸ್ಥಾನ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ ದೇವಸ್ಥಾನ, ಗ್ರೀನರಿ ಅಂತೂ ಸಖತ್ತಾಗಿದೆ ದೇವಸ್ಥಾನ ಮುಂದೆ. ಈ ಕಡೆ ಆಂಜನೇಯ ಸ್ವಾಮಿ ಗರುಡದೇವ ನಿಂತಿದೆ ಎಂಟ್ರೆನ್ಸಲ್ಲಿ. ಈ ಕಡೆ ಒಂದು ರೆಡ್ ಕಲರ್ ಗೇಟ್ ಇದೆ ನೋಡಿ, ಅದು ವರ್ಷಕ್ಕೆ ಒಂದೇ ಸತಿ ಅದು ಬಾಗಿಲು ತೆಗೆಯೋದು. ಅದು ಬಂದು ವೈಕುಂಠ ಏಕಾದಶಿ ದಿನ. ಸೊ ಲಾಸ್ಟ್ ನಾನು ನಮ್ಮ ಮಾವ ಚಂದು ಮತ್ತು ವಿಸ್ಮಯ ಇಷ್ಟು ಜನ ಬಂದಿದ್ವಿ ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ, ಮನೆ ದೇವ್ರಿಗೆ. ಆಗಿನ್ನೂ ನನ್ನ ಮಗ ಹುಟ್ಟಿರಲಿಲ್ಲ. ಬಂದಿದ್ವಿ, ಆವಾಗ ನಿಂತ್ಕೊಳ್ಳಪ್ಪ ಅಂತೇಳಿ ಹಿಂಸೆ ಮಾಡಿ ಫೋಟೋ ತೆಗ್ಸಿದ್ವಿ. ಅದೇ ಲಾಸ್ಟ್ ಮೆಮೊರಿ. ನಮ್ಮ ಅತ್ತೆ ಬಂದಿರಲಿಲ್ಲ ಅವತ್ತು, ಅದೇ ಲಾಸ್ಟ್ ಮೆಮೊರಿ. ಇಲ್ಲಿ ನೋಡ್ಬೋದು ನಮ್ಮದು ಅಂಬಾರಿ ನಿಂತಿದೆ. ಅಂಬಾರಿನೇ ನಮಗಿದು ಒಂಥರ, ಏನು ಹೇಳ್ತೀರಾ, ಏನೇ ಆಗಲಿ ನಮ್ಮ ಹತ್ರ ಏನೇ ಇದ್ದರೂ ಕಷ್ಟಪಟ್ಟಿದ್ದೀವಿ. ಏನೇ ತೊಗೊಂಡ್ರು ಅದು ನಮಗೆ ಒಂಥರ ₹1 ಇದ್ದರೂ ಅದು ನಮ್ಗೆ ಖುಷಿನೇ. ಹಾಗಾಗಿ ಇದು ಅಂಬಾರಿ ಅಂತಲೇ ಹೇಳ್ಬೋದು ನಮಗೆ. ಸೊ ಒಳಗಡೆ ಇದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆದರೆ ಈ ಕಡೆ ಲೆಫ್ಟ್ ಸೈಡ್ ಒಂದು ಕಲ್ಯಾಣಿ ಇದೆ, ಮತ್ತು ಈ ಕಡೆ ಒಂದು ಗರುಡಗಂಬ ಇದೆ. ಮತ್ತು ಆ ಕಡೆ ನೀವು ನೋಡ್ತಿರ್ಬೋದು ಅನ್ನ ದಾಸೋಹ ನಡೆಯುತ್ತಲ್ಲಿ. ಶ್ರಾವಣ ಶನಿವಾರದಲ್ಲಿ ಪ್ರತಿ ಶ್ರಾವಣ ಶನಿವಾರನೂ ಅನ್ನದಾಸೋಹ ನಡೆಯುತ್ತೆ. ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ. ಮತ್ತು ಮಗುನೂ ಎತ್ಕೊಳ್ಳೋದು, ನಾನೊಬ್ಬರನ್ನ ಚಂದು ಒಬ್ಬರು ಆ ಥರ ಇಟ್ಕೊಂಡಿದ್ರು ಮಗುನ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ತುಳಸಿ ಕಟ್ಟೆ. ಸೊ ಇದೇ ಕಲ್ಯಾಣಿ ಅಂತ ಹೇಳಿದ್ದು. ಇಲ್ಲಿ ಮೀನು ಬಿಟ್ಟಿದ್ದಾರೆ, ನಂಗೆ ಅಷ್ಟಾಗಿ ಗೊತ್ತಾಗಿಲ್ಲ. ಲಾಸ್ಟ್ ಟೈಮ್ ನೋಡಿದಾಗ ಆಮೆ ಇತ್ತು, ಈ ಟೈಮ್ ನಾನು ನೋಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಷ್ಟು ಟೈಮೇ ಇರಲಿಲ್ಲ ನಮಗೆ. ಹೋಗಿದ್ದೆ ಲೇಟಾಗಿ ಹೋಗಿತ್ತು, 3 ಗಂಟೆ ನಾವು ರೀಚ್ ಆದಾಗ ದೇವಸ್ಥಾನ. ಇನ್ನು ಜನಗಳೆಲ್ಲ ತುಂಬ ಕಡಿಮೆ ಇದ್ದರು, ಯಾಕಂದರೆ ಆಲ್ರೆಡಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಕೊನೆ ಶ್ರಾವಣ ಶನಿವಾರಕ್ಕಂತೂ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ಜನ ಇರ್ತಾರೆ. ಸೊ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲೇ ಅನ್ನದಾಸೋಹ ನಡೆಯೋದು. ತುಂಬ ದೊಡ್ಡದಾಗಿ ಸ್ಪೇಸ್ ಇದೆ ಅಲ್ಲೂ. ಯಾವುದೇ 4 ಶ್ರಾವಣ ಶನಿವಾರನೂ ಸಹ ತುಂಬ ಚೆನ್ನಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತೆ. ತುಂಬ ಜನ ಬರ್ತಾರೆ ಅಂತ ಹೇಳ್ಬೋದು ಭಕ್ತಾದಿಗಳು. ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಮನಸ್ಸಿಗೆ ಒಂಥರ ಸಮಾಧಾನ, ಶಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಯ್, ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಂದರೆ, ತುಂಬ ದಿನದಿಂದ ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ, ಲೈವಲ್ಲಿ ಕೇಳ್ತಾಯಿದ್ರಿ, ಅಕ್ಕ ನಿಮ್ದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಯಿತಾ, ವಾಚ್ ಅವರ್ ಕಂಪ್ಲೀಟ್ ಆಯಿತಾ, ಹೇಳಿ ಅಕ್ಕ ಅಂತ. ನಾನು ಅದಕ್ಕೆ ಇಲ್ಲ ಇರಿ ವಿಡಿಯೋ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ ನಾನು. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ, ಹೇಳ್ಬಿಡೋಣ ಅಂದ್ಬಿಟ್ಟು. ಏನಂತಂದರೆ, ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನವೆಂಬರ್ 2022 ಅಲ್ಲಿ. ಬಟ್ ನವೆಂಬರ್ 2022 ಅಲ್ಲಿ 6 ಮಂತ್ಸ್ ಆಯ್ತೇನೋ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಕ್ಕೆ. 6 ಮಂತ್ ಏನೋ ತೊಗೊಂತು ನಂದು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಕ್ಕೆ. ನಿಜವಾಗ್ಲೂ ಹೇಳೋದೇನಂತಂದರೆ ತುಂಬಾ ಕಷ್ಟ ಇದೆ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದು, ತುಂಬಾ ಕಷ್ಟ ಇದೆ. ಎಲ್ರಿಗೂ ಸಕ್ಸಸ್ ಸಿಗಲ್ಲ, ಸಿಕ್ದವರು ಅದೃಷ್ಟ ಮಾಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ಯೂಟ್ಯೂಬಿಂದ ತಿನ್ನೋ ಋಣ ಇದೆ ಅವ್ರಿಗೆ ಅಂತ ಹೇಳ್ಬೋದು. ಸೊ ನೀವು ಕೇಳ್ತಿದ್ದೆಲ್ಲ ಪ್ರಶ್ನೆಗಳಿಗೂ ನಾನು ಇವತ್ತು ಉತ್ತರ ಕೊಟ್ಬಿಡ್ತೀನಿ. ಮೊದಲನೇದಾಗಿ PTK ಹಾಕ್ಬಿಡೋಣ. PTK ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಯೂಟ್ಯೂಬ್ ಚಾನಲ್ ಎಲ್ಲರೂ ಕ್ರಿಯೇಟ್ ಮಾಡ್ಕೋಬೋದು. ಅವ್ರ ಮೇಲ್ ಐಡಿಲಿ ಆಲ್ಮೋಸ್ಟ್ ಯೂಟ್ಯೂಬ್ ಇರುತ್ತೆ, ಎಲ್ಲರೂ ಆರಾಮಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅದಕ್ಕೆ ಅಂತ ಟೆಕ್ ಚಾನಲ್ಸ್ಗಳಲ್ಲಿ ಎಷ್ಟೊಂದು ಜನ ಇನ್ಫಾರ್ಮೇಷನ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಅದನ್ನು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಏನು ದುಡ್ಡು ಬಂದುಬಿಡುತ್ತಾ? ಇಲ್ಲ, ಬರೋಲ್ಲ. ಅದಕ್ಕೆ ಆದಂಥ ರೂಲ್ಸು ರೆಗ್ಯುಲೇಷನ್ಸ್ ಇದೆ. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಸೊ 4000 ವಾಚ್ ಅವರ್ 1 ಇಯರ್ ಒಳಗೆ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗೂ ಗೊತ್ತಿರುತ್ತೆ. ಹೊಸದಾಗಿ ಯಾರು ಸ್ಟಾರ್ಟ್ ಮಾಡ್ತೀನಿ ಅಂತಿದ್ದೀರೋ ಅವ್ರಿಗೆ ಹೇಳ್ತಾ ಇರೋದು. 1000 ಸಬ್ಸ್ಕ್ರೈಬರ್ ಆಗಬೇಕು. ಸೊ ಇಷ್ಟು ಆದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅಂದರೆ ದುಡ್ಡು, ಅಂದರೆ ಅಲ್ಲಿಂದ ನಿಮ್ಮದು ಪ್ರತಿಯೊಂದು ವೀಡಿಯೋಗೂ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಗಿ ಅರ್ನ್ ಮಾಡೋಕ್ಕೆ ನಿಮಗೆ ಆಪ್ಷನ್ ಇರುತ್ತೆ. ಸೊ ಅದೇ ರೀತಿ ಹೇಳೋದಾದರೆ ನಂದು ಇವಾಗ ಬಂದು ಆಗಸ್ಟ್ 20ನೇ ತಾರೀಕು ಅನಿಸುತ್ತೆ, ಆಗಸ್ಟ್ 20ನೇ ತಾರೀಕು ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಯಿತು. ಬಟ್ ತಡವಾಗಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಕಾರಣ ಇಷ್ಟೇ, ವೀಡಿಯೋ ಮಾಡೋಕ್ಕೆ ನನ್ನ ಮಕ್ಕಳು ಬಿಡೋಲ್ಲ, ಅದೇ ಕಾರಣ. ಸೊ ನನ್ನ ಚಾನಲ್ ನವೆಂಬರ್ 2022 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದಕ್ಕೆ ಈಗ ಬಂದು
ಆಗಸ್ಟ್ 20ನೇ ತಾರೀಕು ನನ್ನ ಯೂಟ್ಯೂಬ್ ಚಾನಲ್ಲು 4000 ವಾಚ್ ಅವರ್ ಕಂಪ್ಲೀಟ್ ಆಗಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಯಿತು. ಸೊ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು, ಯಾಕಂದರೆ ಶ್ರಾವಣ ಮಾಸದಲ್ಲಿ ಆಗಿದೆ. ನೋಡೋಣ ಮುಂದೆ ಹೆಂಗೆ ಆಗುತ್ತೆ ಅಂತ. ಅಂದರೆ ಇವತ್ತಿಂದ ಆಗಿದ ತಕ್ಷಣ ನನಗೇನು ದುಡ್ಡು ಬಂದುಬಿಡಲ್ಲ. ಅಂದರೆ ಇವಾಗ ಹಾಕೋ ಪ್ರತಿಯೊಂದು ವೀಡಿಯೋಗಳಿಗೂ ಸಹ ಅಡ್ವರ್ಟೈಸ್ ಬೇಸ್ ಮೇಲೆ ಅವರು ಅರ್ನಿಂಗ್ಸ್ನ ಕೊಡ್ತಾರೆ ನಮಗೆ. ಅಂದರೆ 1Kಗೆ ನನ್ನ ಪ್ರಕಾರ, ನನಗೆ ತಿಳಿದಿರೋ ನಾಲೆಡ್ಜ್ ಪ್ರಕಾರ 1,000 ವ್ಯೂಸ್ ಆದರೆ ಒಂದು 20 ರೂಪಾಯಿ 30 ರೂಪಾಯಿ ಕೊಡ್ಬೋದು. ಮ್ಯಾಕ್ಸಿಮಮ್ 20ರಿಂದ 50 ರೂಪಾಯಿವರೆಗೂ ಕೊಡ್ಬೋದು. ನೋಡೋ ಲೊಕೇಶನ್ ಮೇಲೆ ಚೇಂಜು, ಅಡ್ವರ್ಟೈಸ್ ಯಾವ್ದು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಬಟ್ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಯಾವುದಾದ್ರೂ ಟೆಕ್ ಚಾನಲಲ್ಲಿ ನೋಡಿ. ಸೊ ಇವತ್ತಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗೂ ಸಹ ಅರ್ನಿಂಗ್ಸ್ ಕೌಂಟ್ ಆಗುತ್ತೆ. ಹಂಗನ್ಬಿಟ್ಟು ಅದು ಹೆಂಗೆ ಬರುತ್ತೆ ಅಂದರೆ ಡಾಲರ್ ರೂಪದಲ್ಲಿ ಬರುತ್ತೆ. ಅಂದರೆ ಇಂಡಿಯನ್ ಕರೆನ್ಸಿಲಿ ಬರಲ್ಲ, ಡಾಲರ್ ರೂಪದಲ್ಲಿ ಬರುತ್ತೆ. ಸೊ ಏನು $1 ಆಗಿದ ತಕ್ಷಣ ನನ್ನ ದುಡ್ಡು ಬಂದುಬಿಡುತ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಇಲ್ಲಿ ಇಕ್ಕಿದ್ದಾಳೆ, $1 ಆಗಿದ ತಕ್ಷಣ ದುಡ್ಡು ಬಂದುಬಿಡುತ್ತಾ? ಸಾಧ್ಯನೇ ಇಲ್ಲ. ಮತ್ತು ತಿಂಗಳಿಗೂ ಫಿಕ್ಸ್ಡ್ ಸ್ಯಾಲ್ರಿ ಕೊಟ್ಬಿಡ್ತಾರಾ? ಅದು ಸಾಧ್ಯ ಇಲ್ಲ. ನಾವು ಪ್ರತಿ ಸತ ವೀಡಿಯೋ ಹಾಕಬೇಕು, ವೀಡಿಯೋಗೆ ಒಳ್ಳೆ ವ್ಯೂಸ್ ಬರಬೇಕು, ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಅವರು ನೋಡಿದ್ದು ಬೇಸ್ ಮೇಲೆ ನಮಗೆ ದುಡ್ಡು ಬರುತ್ತೆ. ಸೊ ಮ್ಯಾಕ್ಸಿಮಮ್ $100 ಆಗಬೇಕು ನಾನು ಪೇಮೆಂಟ್ ತಗೊಳ್ಳೋಕ್ಕೆ. $100 ಅಂದರೆ ಇವಾಗ $1 ಬಂದು 80 ರೂಪೀಸ್ ಸಮಥಿಂಗ್ ಇದೆ. ಅಂದರೆ 7,000 ರೂಪಾಯಿ ಬರುತ್ತೆ $100 ಆದರೆ. $100 ಆಗೋಕ್ಕೆ ತುಂಬಾ ಕಷ್ಟ ಇದೆ. ಸದ್ಯಕ್ಕಂತೂ ಮಾನಿಟೈಸೇಷನ್ ಆಗಿದೆ. ಪ್ರತಿಯೊಂದು ವೀಡಿಯೋಸ್ ಹಾಕೋದಕ್ಕೂ ಯಾರ್ಯಾರು ನೋಡ್ತಿರೋ ಅದಕ್ಕೆಲ್ಲ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಬಟ್ ಯಾವುದೇ ರೀತಿ ಯೂಟ್ಯೂಬಿಂದ ಪೇಮೆಂಟ್ ತೊಗೊಂಡಾಗೂ ನಾನು ವಿಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಹೊಸಬ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯಾವುದೇ ರೀತಿ ಡೌಟ್ಸ್ ಏನಾದರೂ ಬೇಕಂತಂದರೆ, ಈಗ ನಂದು ಮಾನಿಟೈಸೇಷನ್ ಏನೋ ಆಗೋಯ್ತು, ಬಟ್ ಅದನ್ನು ಹೆಂಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು ನಂಗೆ ಗೊತ್ತಿರಲಿಲ್ಲ. ಯಾಕಂದರೆ ನನಗೆ ಹೊಸ್ದಿದೆಲ್ಲ ಯೂಟ್ಯೂಬ್ ಅನ್ನೋದೆಲ್ಲ. ಹಂಗಾಗಿ ನನಗೆ ಹೆಲ್ಪ್ ಮಾಡಿದವ್ರು ಅಂದರೆ ಅರುಣ್ ಅಂತ ಹೇಳ್ಬಿಟ್ಟು, ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯೂಟ್ಯೂಬಲ್ಲಿ ನನಗೆ ಮಾನಿಟೈಸೇಷನ್ ಆಗೋಕ್ಕೆ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನಿಮಗೆ ಕ್ವೈರೀಸ್ ಇದ್ದರೆ ಯೂಟ್ಯೂಬ್ ರಿಲೇಟೆಡು ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇಷ್ಟು ಹೇಳ್ತಾ, ನಿಮಗೂ ಆದಷ್ಟು ಬೇಗ ಎಲ್ಲ ಹೊಸ ಯೂಟ್ಯೂಬರ್ಗಳಿಗೂ ಜಾಸ್ತಿ ಬೇಗ ವ್ಯೂಸ್ ಬಂದು ವಾಚ್ ಅವರ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಗಲಿ, ಅವರು ಅರ್ನಿಂಗ್ಸ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೋಡೋಣ, ಏನಾದರೂ ಡೌಟ್ಸ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅದಾಲ್ತು ಇನ್ನೇನು ಹೇಳೋಣ, ಅಷ್ಟೇ. ಇದ್ರ ಬಗ್ಗೆ ತುಂಬ ದಿನದಿಂದ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ತುಂಬ ಕೇಳ್ತಿದ್ರಿ, ವಾಚ್ ಅವರ್ ಆಯಿತಾ, ಮಾನಿಟೈಸೇಷನ್ ಆಯ್ತಾ ಅಕ್ಕ ಅಂತ. ಕೆಲವ್ರಿಗೆ ಗೊತ್ತಾಗಿರುತ್ತೆ, ಯಾಕಂದರೆ ಜಾಯಿನ್ ಅನ್ನೋ ಬಟನ್ ಬಂದಿರುತ್ತೆ. ಆಲ್ಮೋಸ್ಟ್ ಒಂದು 3 to 4 ಡೇಸಿಂದ ಬರ್ತಾಯಿದೆ ಅದು ಜಾಯಿನ್ ಅನ್ನೋ ಬಟನ್ ಮಾನಿಟೈಸೇಷನ್ ಆದಾಗಿಂದ. ಮತ್ತು ಸೂಪರ್ ಚಾಟ್ ಅಂತೆಲ್ಲ ಬರ್ತಾಯಿದೆ, ಮತ್ತು ಮೆಂಬರ್ಶಿಪ್ ಎಲ್ಲ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ಮೆಂಬರ್ಶಿಪ್ಗಳನ್ನ ತೊಗೊಂಡು ನನಗೆ ಹೆಲ್ಪ್ ಮಾಡ್ಬೋದು. ಯಾಕಂದರೆ ಬೇಗ $1 ಆಗೋಕ್ಕೆ ಈಸಿ ಆಗುತ್ತೆ. ಅಂದರೆ 119 ರೂಪಾಯಿದಿದೆ, 199 ದಯವಿಟ್ಟು ಮೆಂಬರ್ಶಿಪ್ಪು, ಸೂಪರ್ ಚಾಟು ಈ ಥರದವನ್ನೆಲ್ಲ ಸ್ವಲ್ಪ ತೊಗೊಂಡು ನನಗೆ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಆದಷ್ಟು ಬೇಗ $1 ಕಂಪ್ಲೀಟ್ ಆಗೋಕ್ಕೆ. ಆ್ಯಂಡ್ ಇದೇ ರೀತಿ ಹೆಂಗೆ ನನಗೆ ಪ್ರೋತ್ಸಾಹ ನೀಡ್ತಿದ್ರು, ಇನ್ನೂ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ, ಅತಿ ಹೆಚ್ಚು ವ್ಯೂಸ್ ಬರೋಂಗೆ ಮಾಡಿಕೊಡಿ. ಮತ್ತು ಲೈವ್ ಮಾಡ್ತಾಯಿರ್ತೀನಿ, ಡೈಲಿ ಲೈವ್ಗೂ ಬನ್ನಿ, ಸಪೋರ್ಟ್ ಮಾಡಿ. ಮತ್ತು ವೀಡಿಯೋಸ್ ಹಾಕ್ತಾಯಿರ್ತೀನಿ, ಎಲ್ಲ ವೀಡಿಯೋಸು ನೋಡಿ ಲೈಕ್ ಕೊಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ. ಆ್ಯಂಡ್ ಕಮ್ಯುನಿಟಿ ಟೇಬಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ, ಅದ್ರ ಕೆಳಗಡೆ ಏನಾದರೂ ನಿಮ್ಮದು ಕ್ವಶನ್ಸ್ ಕೇಳೋದಿದ್ರೆ Q&A ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಕ್ವಶನ್ ಆ್ಯಂಡ್ ಆನ್ಸರ್ ಅಂದ್ಬಿಟ್ಟು ಅದೊಂದು ವ್ಲಾಗ್ ಮಾಡೋಣ ಅಂತಿದ್ದೀನಿ. ಏನಾದರೂ ಕ್ವಶನ್ಸ್ ಇದ್ದರೆ ನನ್ನ ಲೈಫ್ ಬಗ್ಗೆ ಆಗಲಿ ಏನಾದರೂ ಇದ್ದರೆ ಅದಕ್ಕೆ ಬಂದು ಕಮ್ಯುನಿಟಿ ಪೋಸ್ಟಲ್ಲಿ ಕಮೆಂಟ್ ಮಾಡಿ. ಸೊ ಅದ್ರದ್ದು ಒಂದು ವಿಡಿಯೋ ಮಾಡಾಕೋಣ. ಮತ್ತು ಯಾವುದೇ ರೀತಿ ಯಾವ ಥರ ವ್ಲಾಗ್ಸ್ ಬೇಕು, ವೆಜ್ದ ನಾನ್ ವೆಜ್ ರೆಸಿಪೀಸಾ, ಆಮೇಲೆ ಈ ಥರ ಟೂರಿಸ್ಟ್ ವ್ಲಾಗ, ಏನು ಯಾವ ಥರ ವ್ಲಾಗ್ಸ್ ಬೇಕೋ ಅದು ಕಮೆಂಟ್ ಮಾಡಿ. ಸೊ ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ದರ್ಶನ ಎಲ್ಲ ಆಯಿತು. ಸೊ ಬರ್ತಾ ಇನ್ನು ಮನೆಗೆ ಹೋದರೆ ಮಕ್ಕಳು ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಹಂಗಾಗಿ ಕಾರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಯಾವಾಗ ಆಗ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಶೂಟ್ ಅಂತೂ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಲವ್ ಯು ಆಲ್. ಆ್ಯಂಡ್ ಇದೇ ರೀತಿ ನೀವು ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಡೈಲಿ ಲೈವ್ ಮಾಡ್ತೀನಿ, ವೀಡಿಯೋಸ್ ಹಾಕ್ತೀನಿ, ಶಾರ್ಟ್ ವೀಡಿಯೋಸ್ ಹಾಕ್ತೀನಿ, ಎಲ್ಲನೂ ನೋಡಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.